ಓಹೋ ವಾವ್, ಐ ರಿಯಲಿ ಲೈಕ್ ದಿಸ್ ಗುರು. ಇದು ಬಂದು 250 rupees, ಅನ್ಲಿಮಿಟೆಡ್ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಆಹಾ, ಹೆಲೋ ಅಂತ ದಿಸ್ ಇಸ್ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಕಮ್ಮನಹಳ್ಳಿಗೆ ಬಂದಿದ್ದೀನಿ. ಕಮ್ಮನಹಳ್ಳಿಯಲ್ಲಿ ಏನಪ್ಪಾ ವಿಶೇಷ ಅಂತ ಕೇಳ್ತೀರಾ? ಸೊ ರೀಸೆಂಟ್ ಆಗಿ ಇವಾಗಲೇ ಜಸ್ಟ್ ಒಂದು 3 days ಆಯ್ತು ಈ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿ. ಸೊ ಅರೇಬಿಯನ್ ಪ್ಯಾಲೇಸ್ ಮಂದಿ ರೆಸ್ಟೋರೆಂಟ್ ಅಂತ. ಸೊ ಇಲ್ಲಿ ಸ್ಪೆಷಲಿ ನಿಮಗೆ ಮಂದಿ, ಸೊ ಮಂದಿ ವೆರೈಟೀಸ್ ಅಲ್ಲಿ ನಿಮಗೆ ಹಲವಾರು ವೆರೈಟೀಸ್ ಸಿಗುತ್ತೆ. ಮಟನ್ ಇರಲಿ, ಚಿಕನ್ ಇರಲಿ, ಎಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ. ಬಟ್ ನಾವು ಬಂದು ಎಸ್ಪೆಷಲಿ ಇವತ್ತು ಇವ್ರ ಹತ್ರ ಮೇನ್ಲಿ ಅನ್ಲಿಮಿಟೆಡ್ ಮಂದಿ. ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ವಿಡಿಯೋ ತಿಳಿಸ್ತೀನಿ. ಅದೆಷ್ಟು ನಿಮಗೆ ಸ್ಟಾರ್ಟಿಂಗ್ ಎಲ್ಲಿಂದ ಸಿಗುತ್ತೆ ಏನಂತ. ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ನೀವು ಇಲ್ಲಿ ಬಂದ್ಬಿಡ್ಬೋದು. ಸೊ ಒಳಗಡೆ ಹೋಗಿ ಬೇರೆ ಲೆವೆಲ್ ವೆರೈಟಿ ಆಗಿರೋ ಈ ಒಂದು ಮಂದಿ ಬಿರಿಯಾನಿ, ಸೊ ಅದನ್ನು ಟ್ರೈ ಮಾಡ್ಕೊಂಡು ಬರೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನು ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಐ ಥಿಂಕ್ ಮಂದಿ ರೆಡಿ ಆಯ್ತು ಅನ್ಸುತ್ತೆ, ಹೋಗಿ ಬರೋಣ ಬನ್ನಿ. ಹಾಗೆ ಆಲ್ ರೈಟ್ ಅಂತಮ್ಮ. ಸೊ ಇಲ್ಲಿ ಫಸ್ಟ್ ಬಂದಿದ ತಕ್ಷಣ ನಿಮಗೆ ಕಾಂಪ್ಲಿಮೆಂಟ್ರಿ ಸೂಪ್ ಕೊಟ್ಬಿಡ್ತಾರೆ. ಅದು ಆರಾಮಾಗಿ ನೀವು ಸವಿಯಬಹುದು. ಚಿಕನ್ ಸೂಪು ಕಂಪ್ಲೀಟ್ ಆಗಿ ಆ ಚಿಕನ್ ಬ್ರಾತ್ ಇರುತ್ತಲ್ಲ, ಸೊ ಅದು ಒಂದು ಸಿಪ್ ಹೊಡೆಯೋಣ. ಆ್ಯಕ್ಚುಲಿ ಆ ಘಾಟ್ ಒಂದು ಹಿಡಿಯುತ್ತೆ, ಆ ಚಿಕನಿನ ಫ್ಲೇವರು ಆ ಸೂಪಲ್ಲಿ ಕಂಪ್ಲೀಟಾಗಿ ಇಲ್ದಿರುತ್ತೆ. ಒಳ್ಳೆ ಅಪ್ಟೈಸರ್ ಇದು. ಕಂಪ್ಲೀಟಾಗಿ ನೀವು ಬ್ಯಾಟಿಂಗ್ ಮಾಡೋದಕ್ಕೆ, ಅದು ಅನ್ಲಿಮಿಟೆಡ್ ಅಲ್ವಾ, ಒಂದು ಒಳ್ಳೆ ಅಪ್ಟೈಸಿಂಗ್ ಆಗಿರುತ್ತೆ. ಮೇನ್ ಕಂಟೆಂಟು ಇವಾಗ ಬರುತ್ತೆ. ಇವರ ಸ್ಪೆಷಲ್ ಮಂದಿ. ನಾನು ಮತ್ತು ನಮ್ಮ CM ಇಬ್ಬರಲ್ವಾ ಬಂದಿರೋದು. ಸೊ ಒಂದಷ್ಟು ಕ್ವಾರ್ಟರ್ ಮಾತ್ರ ಆರ್ಡರ್ ಮಾಡಿದ್ದೀನಿ, ಅದು ಬರಲಿ, ಬಂದಾದ್ಮೇಲೆ ಸಿಗೋಣಂತೆ. ಕೇರಳದಲ್ಲಿ ತುಂಬ ಸ್ಪೆಷಲ್. ಆಲ್ಮೋಸ್ಟ್ ಕೇರಳದಲ್ಲಿ 11 ಔಟ್ಲೆಟ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಔಟ್ಲೆಟ್ ಸ್ಟಾರ್ಟ್ ಮಾಡಿರೋದು. ಮೇನ್ ಕ್ವಾಲಿಟಿ ಫುಡ್ಡು. ಸೊ ಅದನ್ನ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಸಿಪ್ಪು ಸೂಪ್ ಕುಡ್ಬಿಡೋಣ. ಇವರ ಸ್ಪೆಷಲ್ ಕ್ವಾರ್ಟರ್ ಚಿಕನ್ ತಗೊಂಡಿದ್ರು. ಎಲ್ಲ ಕ್ವಾರ್ಟರ್ ತಗೊಂಡಿರೋದು. ಆಲ್ಮೋಸ್ಟ್ ಒಂದು 5 ವೆರೈಟಿ ಚಿಕನ್ ತಗೊಂಡಿದ್ದೀನಿ. ಏನಂತ ಹಂಗೆ ನಿಮಗೆ ಒಂದು ಗ್ಲಾನ್ಸ್ ತೋರಿಸ್ತೀನಿ. ಇದು ಬಂದು ಅರೇಬಿಯನ್ನು. ಸೊ ನೋಡಿ, ಮುಟ್ಟಿದ್ರೇ ಮುರಿದೋಗುತ್ತಲ್ಲ ಅವರು. ಇದು ಅರೇಬಿಯನ್ನು. ಇದು ಬಂದು ಫಿಲ್ ಚಿಕನ್, ಸಮಥಿಂಗ್ ಸ್ಪೈಸಿ ಆಗಿರುತ್ತೆ ಅಂತ ಹೇಳಿದ್ರು. ಇದು ನಂತರ ಬಂದು ಹನಿ ಚಿಲ್ಲಿ. ಸೊ ದಿಸ್ ಇಸ್ ಸ್ಪೈಸಿ ವಿತ್ ಸ್ವೀಟು, ಆ ಒಂದು ಮ್ಯಾಟ್ರ್ ಇದು. ನಂತರ ಈ ಕಡೆ ಬಂದು ಗ್ರೀನ್ ಚಿಲ್ಲಿ ಐತೆ. ಹಂಗೆ ಈ ಕಡೆ ಬಂದರೆ ಯಮಿನಿ ಚಿಕನ್ ಗುರು ನೋಡಿ. ವಾವ್, ನಿಮಗೆ ರೈಸ್ ಬಂದು ಅನ್ಲಿಮಿಟೆಡ್. ಎಷ್ಟಲ್ಲಿ ಬೇಕಾದ್ರೂ ಆರಾಮಾಗಿ ನೀವು ಬಾರಿಸ್ಬೋದು. ಸೊ ಫಸ್ಟು ಯಮಿನಿ ಚಿಕನ್ ಟ್ರೈ ಮಾಡೋಣ ಗುರುವೆ. ಪಾಪ ಒಂದು ಒಳ್ಳೆ ಲೆಗ್ಗು. ಆ್ಯಕ್ಚುಲಿ ಈ ಮಂದಿ ರೈಸ್ ಬಂದು ಸ್ವಲ್ಪ ದಪ್ಪ ಇರುತ್ತೆ ಕಂಪೇರ್ಡ್ ಟು ನಾರ್ಮಲ್ ಬಿರಿಯಾನಿ ರೈಸ್ಗಿಂತ. ಸೊ ಲೈಟಾಗಿ ಟ್ರೈ ಮಾಡೋಣ. ಪ್ಲೇನಾಗಿ ಮಂದಿ ರೈಸ್ ಮಾತ್ರ ಏನಾಗೋರು ಸಖತ್ತು ಮೃದುವಾಗೈತೆ ಅದು ಮುಟ್ಟಕ್ಕೇನೆ. ಆ್ಯಂಡ್ ಮೇನ್ಲಿ ಮಂದಿ ತುಂಬ ಕಡೆ ತಿಂದಿದ್ದೀನಿ, ಬಟ್ ಇವ್ರ ಹತ್ರ ಹೇಗಿದೆ ಅಂತ ನೋಡಬೇಕು. ನಾರ್ಮಲಿ ಮಂಡಿ ಬಂದು ಸಡಲ್ ಆಗಿರುತ್ತೆ, ಕರೆಕ್ಟಾಗಿ ನಿಮಗೆ ಗೊತ್ತು ತಾನೆ. ಬಟ್ ಇದು ಬಂದು ಲೈಟಾಗಿ ಒಂದು ಫ್ಲೇವರ್ ಅನೌನ್ಸ್ ಮಾಡಿಕೊಡ್ತೈತೆ ನನಗೆ. ಸಟಲ್ ಜೊತೆಗೇನೆ ಆ ಲವಂಗ ಇವೆಲ್ಲ ಬಂದು ಘಮ ಜಾಸ್ತಿ ಬರುತ್ತೆ. ಮೇನ್ಲಿ ಬೆಳೆಸಿರೋದ್ರಲ್ಲಿ. ಬಟ್ ಮಂಡಿ ಆಗ ಒಂದು ಫ್ಲೇವರ್ ಬರೋ ಅದು ಅದ್ಭುತವಾಗೈತೆ. ಸ್ಕಿನ್ ಪೀಸ್ ಮಾತ್ರ ಸಾಕಾಗಿರುತ್ತೆ. ಪಾಪ ನೋಡಿ, ವಾವ್. ಕಂಪ್ಲೀಟಾಗಿ ಎಲ್ಲನೂ ಸ್ಟೀಮ್ಡ್ ಚಿಕನ್ನೇ. ಬಟ್ ಇದರ ವೆರೈಟಿ ಏನಂತಂದರೆ ಅತಿ ಸ್ಪೈಸ್ ಇರಲ್ಲ, ಓಕೆನಾ. ಈ ಒಂದು ಡಿಶ್ ಬಿಟ್ಟು ನಿಮಗೆ ಆಲ್ಮೋಸ್ಟ್ ಇದರಲ್ಲಿ ಚಿಲ್ಲಿ ವೆರೈಟಿಗಳು ಅವು ಇವು ಅಂತ ಒಂದು ಹೊಡೆಯುತ್ತೆ. ಬಟ್ ಇದು ಬಂದು ತುಂಬ ಮೈಲ್ಡ್ ಇನ್ ಫ್ಲೇವರು. ಜಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆ ಚಿಕನ್ ಮೀಟಿನ ಫ್ಲೇವರು. ಸಾಕಾದಾಗೈತೆ ಗುರು ಇದು. ಇದರ ಮೇಕಿಂಗ್ ಹಾಕಿರ್ತೀನಿ ನಿಮಗೆ. ಸೊ ಕಂಪ್ಲೀಟಾಗಿ ಆ ಗುಂಡಿ ಇದೆಯಲ್ಲ ಅಂಡರ್ಗ್ರೌಂಡು, ಅದರಿಂದ ಎತ್ತೋದು. ಆ ರೈಸು ಸಹ ಅಷ್ಟೇ, ಆ ಪೀಸು ಸಹ ಅಷ್ಟೇ, ಎಲ್ಲ ಉಂಡೆಕೊಳ್ಳಿ ಇರುತ್ತೆ ಕಂಪ್ಲೀಟಾಗಿ. ಅದರಿಂದ ಕಟ್ ಮಾಡ್ಕೊಂಡು ತಗೊಬಂದಿರೋದು ಇದು. ಇದು ಸೂಪರ್. ನೆಕ್ಸ್ಟ್ ಬಂದು ಹಾಗೆ ಫಿಲ್ ಹೋಗೋಣ. ನೋಡಿ ಬಿಸಿ ಸಾಕಾಗೈತೆ. ಹೊಗೆ ಕ್ಯಾಪ್ಚರ್ ಆಗ್ತಾಯಿದೆ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಲ್ಲಿ. ನೋಡಿ, ವಿಂಗ್ ಪೀಸ್ ತೊಗೊಂಡಿದ್ದೀನಿ. ನನಗೆ ಈ ಕಡೆ ಈ ಪೀಸ್ ಬೇಕು ಗುರು. ಆಹಾ, ಇದು ಕಂಪ್ಲೀಟ್ಲಿ ಸೆಟಲ್ಡು. ಈ ಕಡೆ ಇದು ಬಂದಾಗ ಒಂದು ರೀತಿ ನಿಮಗೆ ಸ್ಪೈಸಿನೆಸ್ಸು ಹಾಟ್ ಅಂತೀವಲ್ಲ, ಆ ಥರ ನಿಮಗೆ ಖಾರ ಗೊತ್ತಾಗುತ್ತೆ. ಮೇಲೆ ಚಿಲ್ಲಿ ಫ್ಲೇಕ್ಸು ಹಂಗೆ ನಿಮಗೆ ಕಾಣಿಸುತ್ತೆ. ಇದು ನೋಡಿ ಇವೆಲ್ಲ ಚಿಲ್ಲಿ ಫ್ಲೇಕ್ಸೇ. ಜೊತೆಗೆ ಮೇಲೆ ಏನಂತಾರೆ ಮಸಾಲೆ ಒಂದು ಆಗವ್ರೆ. ಬಟ್ ಆ ಮೈಲ್ಡ್ ರೈಸಿಗೆ ಇದೊಂದು ರೀತಿ ಪಕ್ಕ ಪ್ಯಾಕ್ಡ್ ಆಗಿರುತ್ತೆ ಗುರು. ಲೈಟಾಗೆ ಸ್ಪೈಸಿ ಬೇಕನ್ನೋರು ಇದು ಹೋಗಿ. ನೆಕ್ಸ್ಟ್ ಹನಿ ಚಿಲ್ಲಿ ಟ್ರೈ ಮಾಡೋಣ. ಹಾಗೆ ಇದು ಎಲ್ಲಿಂದ ಹೋಗೋದು ಗುರು. ಅಯ್ಯೋ ವಿತ್ತು ಸ್ಕಿನ್ ಇದು ಹೇಗೆ ಬರ್ತೈತೆ ನೋಡಿ. ಅಬ್ಬಬ್ಬಬ್ಬಬ್ಬ ಖಂಡಿತ ಮೆಸ್ಸಿ ಆಗಿಬಿಡುತ್ತೆ. ಬಟ್ ಅದು ಹಾಗೆ ತಿನ್ಬೇಕು, ಬೇರೆ ಆಪ್ಷನ್ ಇಲ್ಲ.
ಓಹೋ, ವಾವ್, ಐ ರಿಯಲಿ ಲೈಕ್ ದಿಸ್ ಗುರು. ಇದು ಆಲ್ಮೋಸ್ಟ್ ಈಗ ಟ್ರೈ ಮಾಡಿದ್ನಲ್ಲ ಅದ್ರ ನನಗೆ ಇದು ಎಂಡು ನೋಡ್ತಿರ್ಬೋದು, ಈ ಕಾರ್ನರ್ಸ್ ಕಡೆ ಎಲ್ಲ ನಿಮಗೆ ಹಂಗೆ ಸುಟ್ಟಿರೋದು ಗೊತ್ತಾಗುತ್ತೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಸ್ಮೋಕಿ ಫ್ಲೇವರ್ ಬರುತ್ತೆ ಗುರು ಇದರಲ್ಲಿ. ಮೀಟ್ ಬಂದು ಜ್ಯೂಸಿ ಆಗಿರುತ್ತೆ, ಅದು ರಿಯಲಿ ಇಷ್ಟ ಆಯಿತು. ಇದನ್ನು ಲೈಟಾಗಿ ಒಂದು ಪೀಸ್ ತೊಗೊಂಡು ಆ ಸ್ಕಿನ್ ಜೊತೆಗೆ ರೈಸಲ್ಲಿ ಪ್ಯಾಕ್ ಮಾಡೋದ್ರೆ ಸಾಕಾಗಿರುತ್ತೆ. ವೆದರ್ ಬೇರೆ ಸಖತ್ತಾಗೈತೆ ಇವತ್ತು. ಹೊರಗಡೆ ಈ ಕಡೆ ನೋಡಿದ್ರೆ ಕಂಪ್ಲೀಟಾಗಿ ಮಳೆ, ಆ ವೆದರ್ಗೆ ಚಿಲ್ಲಾಗೆ ಸ್ಪೈಸ್ ತಿನ್ನಾಗಿದೆ ಅದ್ಭುತ. ಆ್ಯಕ್ಚುಲಿ ನಿಮಗೆ ಸಟಲ್ ಬೇಕಂತಂದರೆ ಇದನ್ನು ಟ್ರೈ ಮಾಡಿ. ದಟ್ ಈಸ್ ನಾರ್ಮಲ್ ಇವರ ಎಮ್ನಿ ಚಿಕನು. ಬಟ್ ವಿಟ್ಸ್ ನಿಮಗೆ ಏನು ಹೇಳೋದು, ಮಸಾಲೆ ಲೈಟಾಗಿ ಒಂದು ಖಾರ ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಈ ಒಂದು ಹನಿ ಚಿಲ್ಲಿ ಚಿಕನ್. ಇಷ್ಟಪಡ್ತೀರಾ? ನೆಕ್ಸ್ಟ್ ಬಂದು ಹಾಗೆ ಗ್ರೀನ್ ಚಿಲ್ಲಿಗೆ ಬರೋಣ. ಸೊ ಇದು ಬಂದು ನಿಮಗೆ ಒಂದು ಈ ತಂದೂರಿ ಚಿಕನ್ ಥರ ಮಾಡೋರಪ್ಪ. ನೋಡಿ ಆ ಪೀಸೇ ಸಾಕದಾಗಿ ಬ್ರೋಕ್ ಆಗುತ್ತೆ ಒಳಗಡೆ ಮೀಟ್ವರೆಗೆ. ಇದು ನೋಡೋಕ್ಕೇ ಒಂದು ರೀತಿ ಖಾರ ಸ್ಪೈಸಿ ಇರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಐತೆ. ಲೆಟ್ಸ್ ಸಿ. ಆ್ಯಂಡ್ ಎಲ್ಲನೂ ಸಹ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಚಿಕನು ವಿತ್ತು ಸ್ಕಿನ್ನೇ ಹಾಕಿರೋದು ಇವರು, ಓಕೆನಾ. ಸೊ ಆ ಸ್ಕಿನ್ನಿನ ಆ ಒಂದು ಅದರ ಒಂದು ಫ್ಲೇವರು ಬರುತ್ತೆ, ಅಟ್ ದಿ ಸೇಮ್ ಟೈಮ್ ಆ ಮೀಟಿನ ಫ್ಲೇವರ್. ಗ್ರೀನ್ ಚಿಲ್ಲಿ ಸಮಥಿಂಗ್ ಟ್ಯಾಂಗಿಯಾಗೈತೆ, ಜೊತೆಗೆ ಮೈಲ್ಡ್ ಖಾರ ಐತೆ. ಬಟ್ ನಿಮಗೆ ಖಾರ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಹಂಗೆ ಖಾರ ಸ್ಲೋಲಿ ಇನ್ಕ್ರೀಸ್ ಆಗ್ತೈತೆ. ಐ ಕ್ಯಾನ್ ಫೀಲ್. ಸೊ ಅದನ್ನು ರೈಸ್ ಒಟ್ಟಿಗೆ ಇಟ್ಕೊಂಡು ಪ್ಯಾಕ್ ಮಾಡೋಗೋಣ. ಇದ್ರಲ್ಲಿ ಮೇನ್ ಹೈಲೈಟ್ ಮಾಡಬೇಕಾಗಿರೋದು ಇವರು ಅನ್ಲಿಮಿಟೆಡ್ ಮ್ಯಾಟ್ರನ್ ಇದೆಯಲ್ಲ. ಸೊ ಕ್ವಾಟ್ರ್ ಬಂದು 250 ರುಪೀಸು. ಸೊ ಕ್ವಾಟ್ರ್ ತೊಗೋಬೇಕಂತಂದರೆ ಅಲ್ಲಿಂದ ನಿಮಗೆ ಅನ್ಲಿಮಿಟೆಡ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಆರಾಮಾಗಿ ಒಂದು ಗ್ರೂಪಲ್ಲಿ 4 ಜನ ಬಂದರೆ ಕಂಪ್ಲೀಟಾಗಿ ನಿಮಗೆ ಬಲ್ಕಾಗಿ ತೊಗೊಳಕ್ಕಾಗಲ್ಲ. ಒಂದು 4 ಜನ ನೀವು ಆರಾಮಾಗಿ ಕ್ವಾಟ್ರ್ ತೊಗೊಂಡು ಆರಾಮಾಗಿ ಶೇರ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು, ಆ ಥರನೇ. ಸೊ ಎಷ್ಟೊತ್ತಿ ಬೇಕಾದ್ರೂ ನಿಮಗೆ ಅನ್ಲಿಮಿಟೆಡಾಗಿ ಸಿಗುತ್ತೆ. ನಾಟ್ ಓನ್ಲಿ ದಿಸ್, ಇವರ ಮಯೋನೀಸ್ ಐತೆ, ಇನ್ನೊಂದು ಸ್ಪೆಷಲ್ ಚಟ್ನಿ ಐತೆ ಅಂತಂದರು. ಇದೇನು ಗುರು ಇದು? ಇದರಲ್ಲೂ ಚಿಲ್ಲಿ ಫ್ಲೇಕ್ಸ್, ಎಲ್ಲದರಲ್ಲೂ ಚಿಲ್ಲಿ ಫ್ಲೇಕ್ಸಾ? ಲೈಟಾಗಿ ಹಾಕ್ಕೊತೀನಿ, ಜಾಸ್ತಿ ಸ್ಪೈಸಿ ಬೇಡ. ಓಕೆ, ನಾರ್ಮಲಾಗಿ ಈ ಟೊಮೆಟೊ ಚಟ್ನಿ ಒಂದು ಕೊಡ್ತಾರೆ ಗೊತ್ತಾ, ಎಲ್ಲ ಕಡೆ ಮಂದಿ ನಾವು ಹೋಗಿ ತಿಂದರೆ. ಬಟ್ ಇಲ್ಲಿ ಬಂದು ಒಂದು ಟ್ಯಾಂಗಿಯಾಗೆ ಒಂದು ಚಟ್ನಿ ಕೊಟ್ಟವ್ರೆ, ಇದರಲ್ಲೂ ಟೊಮೆಟೊ ಬಳಸೋರೆ. ಬಟ್ ಚಿಲ್ಲಿ ಫ್ಲೇಕ್ಸು ಜಾಸ್ತಿ ಐತೆ. ಸೊ ಅದರ ಒಂದು ಖಾರ ನಿಮಗೆ ಸ್ಪೈಸಿನೆಸ್ ಹೊಡೆಯುತ್ತೆ. ಸೊ ಖಾರವಾಗಿ ತಿನ್ಬೇಕಂತಂದರೆ ಮಂದಿನೂ ಸಹ ಇದರೊಟ್ಟಿಗೆ ಹೋಗಿ, ಇಲ್ಲ ನಾನು ಸಟಲ್ ಬೇಕಂತಂದರೆ ಯು ಕ್ಯಾನ್ ಟೇಕ್ ಆರಾಮಾಗಿ ಈ ಮಂದಿ ತೊಗೊಂಡು ಒಂದು ಚಿಕನ್ ಪೀಸ್ ತೊಗೊಂಡು ಯಾವ್ದಾರ ಕ್ವಾಟ್ರಿಗೆ ಆರಾಮಾಗಿ ಮಜಾ ಮಾಡ್ಬೋದು. ಸೊ ಫೈನಲಿ ಇವರ ಈ ಒಂದು ಅರೇಬಿಯನ್ ಸ್ಪೆಷಲ್ ಚಿಕನ್ ಟ್ರೈ ಮಾಡೋಣ. ಒಂದು ಗುರು ಇವರ ಚಿಕನ್ ಕ್ವಾಲಿಟಿ ಏನಿದೆಯಲ್ಲ, ಮೀಟು ಕನ್ಸಿಸ್ಟೆನ್ಸಿ ಮಾತ್ರ ಸಕ್ಕತ್ತು. ದಿ ಸೇಮ್ ಟೈಮ್ ಮೀಟು ಟೆಂಡರ್ ಆಗೈತೆ, ಬಟ್ ಕ್ವಾಲಿಟಿ ಮಾತ್ರ ನೀವು ಎಕ್ಸ್ಪೆಕ್ಟು ಬೇರೆ ಲೆವೆಲ್ಗೆ ಮಾಡ್ಬೋದು. ಇಲ್ಲಿ ನೋಡಿ, ಇದು ಅದ್ಭುತ. ನನಗೆ ಆಲ್ಮೋಸ್ಟ್ ಒಂದು 5 ವೆರೈಟಿ ಟ್ರೈ ಮಾಡೋದನ್ನ, ನನಗೆ ಬಂದು 3 ವೆರೈಟಿ ಇವಾಗಲೇ ನಾನು ಹೇಳ್ತೀನಿ ಕೇಳಿದ್ರೆ. ಒಂದು ಸಟಲ್ ಆಗಬೇಕಂತಂದರೆ ಎಮಿನಿ, ಇಲ್ಲ ಲೈಟಾಗಿ ಸ್ಪೈಸಿ ಬೇಕಂತಂದರೆ ಹನಿ ಚಿಲ್ಲಿ. ಬಟ್ ಇನ್ನೂ ಒಂದು ರೀತಿ ಸ್ಪೈಸಿ ಒಟ್ಟಿಗೆ ನಿಮಗೆ ಒಂದು ಫ್ಲೇವರ್ ಬೇಕಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ಫಿಲ್ ಚಿಕನು. ಬಟ್ ಸಟಲ್ಡಾಗೆ ಬಟ್ ಪೆಪ್ಪರ್ ಒಂದು ಅದರ ಘಾಟ್ ಹೊಡಿಬೇಕಂತಂದರೆ ನೀವು ಈ ಒಂದು ಅರೇಬಿಯನ್ ಚಿಕನ್ ಹೋಗ್ಬೋದು. ಯು ವಿಲ್ ಫೀಲ್ ಕಂಪ್ಲೀಟಾಗಿ ಆ ಪೆಪ್ಪರಿನ ಒಂದು ಫ್ಲೇವರ್ ವೈಸ್ ಇರಲಿ, ಪೆಪ್ಪರಿನ ಒಂದು ಸ್ಪೈಸಿಯಾಗಿ ಘಾಟ್ ಹೊಡಿಯುತ್ತಲ್ಲ ಅದಿರಲಿ, ಸಗದಾಗೈತೆ. ಬಟ್ ಮಂದಿ ರೈಸ್ ಮಾತ್ರ ನನಗೆ ರಿಯಲಿ ಇಷ್ಟ ಆಯಿತು, ಪ್ಲೇನ್ಲಿ ಎಕ್ಸೆಪ್ಟ್ ಎನಿಥಿಂಗ್. ಸೊ ದಿಸ್ ವಾಟ್ ಇವರ ಕಂಪ್ಲೀಟ್ ಈ ಒಂದು ಮಂದಿ ವೆರೈಟೀಸ್ ಇನ್ನೂ ಜಾಸ್ತಿ ಇದೆ. ಬಟ್ ನಾನು ತೊಗೊಂಡಿರೋದು ಕಡಿಮೆನೇ, ಇನ್ನು ಹಲವಾರು ವೆರೈಟಿ ಸಿಕ್ಕವ್ರೆ. ಮಟನಲ್ಲೂ ಐತೆ, ಬಟ್ ಚಿಕನು ಈಸಿಯಾಗಿ ನಾವು ಅಫೋರ್ಡ್ ಮಾಡ್ಬೋದಲ್ಲ. ಬಟ್ ಅದರಲ್ಲೂ ಸಹ ಕ್ವಾಲಿಟಿ ಬೇಕಂತಂದರೆ ಡೆಫಿನೆಟ್ಲಿ ನೀವು ತೊಗೋಬೋದು. ಇನ್ನೂ ಅವ್ರ ಹತ್ರ ಡೆಸರ್ಟು ಸ್ಪೆಷಲ್ ಐತೆ ಅಂತಂದರು, ಅದರೊಟ್ಟಿಗೆ ನಾನು ಔಟ್ರೋಲ್ ಸಿಗ್ತೀನಿ. ಈಗ ಬಂದು ನಾನು ನಮ್ಮ ಬಾಯ್ಸ್ ಇದಾರಲ್ಲ ಆರಾಮಾಗಿ ಖಾಲಿ ಮಾಡ್ತೀವಿ. ಮಂದಿ ಎಲ್ಲ ಬ್ಯಾಟಿಂಗ್ ಮಾಡಾದ್ಮೇಲೆ ಇವರ ಡೆಸರ್ಟ್ ಸೆಕ್ಷನಿಗೆ ಬಂದಿದ್ದೀವಿ. ಸೊ ಇದು ಬಂದು ಮ್ಯಾಂಗೋ ಟೆಸ್ಲಿಷಸ್ ಅಂತ, ನೋಡೋಕೆ ಮಾತ್ರ ಸಾಕಾಗಿದೆ ಇದು. ಸೊ ಒಂದು ಬೈಟ್ ಹೋಗೋಣವಾ? ಆಹಾ, ಸೊ ಲೇಯರ್ ವೈಸ್ ಇದೆ. ಸೊ ಕೆಳಗಡೆ ಲೇಯರ್ ಬಂದು ನಿಮಗೆ ಕೇಕ್ ಇರುತ್ತೆ, ಮೇಲೆ ಕ್ರೀಮು, ಒಟ್ಟಿಗೆ ಮೇಲೆ ಮ್ಯಾಂಗೋನದು ಹಾಕಿದ್ದಾರೆ. ಒಂಥರ ಪಲ್ಪ್ ಥರ ಅಂದ್ಕೊಳ್ಳಿ, ಪಲ್ಪ್ ಅಲ್ಲ ಬಟ್ ಒಂದು ಜ್ಯೂಸ್ ಥರ. ಮಂದಿ ಎಲ್ಲ ತಿಂದಾದ್ಮೇಲೆ ಫೈನಲ್ ಆಗಿ ಒಂದು ಸ್ವೀಟಲ್ಲಿ ಮುಗಿಸ್ಬೇಕಂತಂದರೆ ಡೆಫಿನೆಟ್ಲಿ ತೊಗೋಬೋದು. ಇದು ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ವೆರೈಟೀಸ್ ಆಫ್ ಸ್ವೀಟ್ ಸಿಕ್ಕವ್ರೆ. ಚಾಯ್ತು ಕೂಡ ಐತೆ, ಆಮೇಲೆ ಏನಪ್ಪ ಬ್ರೌನಿ ಐತೆ, ವೆರೈಟೀಸ್ ಆಫ್ ಡೆಸರ್ಟ್ ಸೆಕ್ಷನ್ ಐತೆ ನಿಮಗೆ. ಅದರಲ್ಲೂ ತಿರಾಮಿಸು ಸಹ ಐತೆ. ಬಟ್ ಇದು ಬಂದು ಒಂದು ರೀತಿ ಚೆನ್ನಾಗಿ ಅನಿಸ್ತು. ಅದು ತಿಂತಾಯಿದ್ರೆ ಆಮೇಲೆ ಆರಾಮಾಗಿ ತಿಂತಾ ಇರ್ಬೋದು ಅಷ್ಟೇ. ಬಟ್ ವಿಲ್ ಕಮ್ ಟು ದಿ ಪಾಯಿಂಟ್. ನನಗೆ ಆಲ್ಮೋಸ್ಟ್ ನಾವು ಒಂದು 5 ವೆರೈಟಿ ಆಫ್ ಒಂದು ಚಿಕನ್ ತೊಗೊಂಡ್ವಾ, ಟ್ರೈ ಮಾಡಿದ್ವಾ. ನನಗೆ ಇಷ್ಟ ಆಗಿದ್ದು ಬಂದು ಹನಿ ಚಿಲ್ಲಿ, ನಂತರ ಎಮಿನಿ ಚಿಕನ್. ಅನ್ಲಿಮಿಟೆಡ್ ಆಗಿರುತ್ತೆ, ಬರೀ ರೈಸ್ ಮಾತ್ರ ನಿಮಗೆ, ಓಕೆನಾ. ಪೀಸೆಲ್ಲ ಅನ್ಲಿಮಿಟೆಡ್ ಇರಲ್ಲ, ರೈಸ್ ನಿಮಗೆ ಅನ್ಲಿಮಿಟೆಡು. ಎಷ್ಟೊತ್ತು ಬೇಕಾದ್ರೂ ಆರಾಮಾಗಿ ನೀವು ಬಾರಿಸ್ಬೋದು. ಸೊ ದಿಸ್ ವಾಟ್ ಅರೇಬಿಯನ್ ಪ್ಯಾಲೇಸ್ ಮಂದಿ ಬಗ್ಗೆ. ಸೊ ಬೆಂಗಳೂರಲ್ಲಿ ನಮ್ಮೂರಲ್ಲಿ ಫಸ್ಟ್ ಟೈಮ್ ಓಪನ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಇದೇ ರೀತಿ ಇನ್ನು ಇವರು ಇದೇ ರೀತಿ ಸರ್ವ್ ಮಾಡಿದ್ರೆ ಇನ್ನೂ ಸಗದಾಗಿರುತ್ತೆ. ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್. ಬಟ್ ಬಾಯ್ ಹೇಳೋಕ್ಕಿಂತ ಮುಂಚೆ
ಸರ್ ನಿಮ್ಮ ಗ್ಲಾನ್ಸ್ ಒಂದು ಹಾಗೆ. ಸೊ ಸರ್ನ ನೋಡಿರ್ತೀರಾ ತುಂಬ ವಿಡಿಯೋಲ್ಲಿ, ಫುಡ್ ಲೊಕೇಶನ್ಸ್ ಆಲ್ರೆಡಿ ನಿಮಗೆ ಗೊತ್ತು. ಸರ್ ಒಂದು ಫ್ಯೂ ವರ್ಡ್ಸ್ ಚೆನ್ನಾಗಿ ಕೇಳ್ತಾವ್ರೆ. ನಾನು ಸೈಡಲ್ಲಿದ್ದೆ, ನನಗೆ ಗೊತ್ತಿಲ್ಲ ಇವ್ರು ಹಿಂಗೆ ಬರ್ತಾರೆ ಅಂತ. ಸೊ ಚೆನ್ನಾಗಿ ಮಾಡ್ತಿದ್ದಾರೆ, ನನಗದು ಬಹಳನೇ ಖುಷಿ. ಆ್ಯಕ್ಚುಲಾಗಿ ಯಾವಾಗಲೂ ನೋಡ್ತಿರ್ತೀನಿ. ಥ್ಯಾಂಕ್ ಯು. ಸೊ ಒಳ್ಳೊಳ್ಳೆ ಕಂಟೆಂಟ್ನ ತರ್ತಾರೆ, ಹೊಸ ಹೊಸ ವಿಷಯಗಳನ್ನ ತರ್ತಿರ್ತಾರೆ. ಸೊ ರೆಗ್ಯುಲಾರಿಟಿ ಇದೆ, ಅದೊಂದು ಪ್ಲಸ್ ಪಾಯಿಂಟ್. ನನಗದು ಬಹಳನೇ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಮತ್ತಷ್ಟು ಸಬ್ಸ್ಕ್ರೈಬರ್ಸ್ಗಳು ಸಿಗಲಿ, ಇನ್ನೊಂದಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ನೀಟಾಗಿ ಸಿಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬಾಯ್.